ಹುಬ್ಬಳ್ಳಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ರಾಷ್ಟ್ರೋತ್ಥಾನ ರಕ್ತ ಕೇಂದ್ರದ 2ನೇ ಶಾಖೆಯು ಅತಿ ಕಡಿಮೆ ಸಮಯದಲ್ಲಿ ತನ್ನ ಮಾನವೀಯ ಸೇವೆಯ ಮೂಲಕ ಆ ಭಾಗದ ಜನರ ಮೆಚ್ಚುಗೆಗೆ ಪಾತ್ರವಾಗಿದೆ. ಮುಖ್ಯವಾಗಿ ಕೇಂದ್ರದ ಸಂಚಾರಿ ರಕ್ತ ಸಂಗ್ರಹಣಾ ವಾಹನವು ಆಸಕ್ತ ರಕ್ತದಾನಿಗಳಿಗೆ ರಕ್ತದಾನವನ್ನು ಸರಳ ಸುಲಭವಾಗಿಸಿದೆ. ಒಂದು ಮೊಬೈಲ್ ಯೂನಿಟ್ ವಾಹನವನ್ನು ನಾನು ನೋಡಿದ್ದೆ. ಆ್ಯಕ್ಚುಲಿ ಯಾಕೆ ನಮ್ಮಲ್ಲಿ ಧಾರವಾಡ ಹುಬ್ಬಳ್ಳಿಯಲ್ಲಿ ಇದನ್ನು ಪ್ರಾರಂಭ ಮಾಡಬಾರ್ದು ಅಂಥೇಳಿ ನನಗೆ ಅನಿಸಿಕೆ ಅಂದಾಗ ನಾನು ಇನ್ಫೋಸಿಸ್ ಫೌಂಡೇಶನ್ ಸುಧಾಮೂರ್ತಿ ಅವರಿಗೆ ಫೋನ್ ಮಾಡಿ, ಮೇಡಮ್ ನಮಗೆ ಒಂದು ಈ ಟೈಪ್ ಮೊಬೈಲ್ ಯೂನಿಟ್ಸ್ ಬೇಕು ಅಂತ ಹೇಳಿದ ತಕ್ಷಣ ಅವರು ಒಳ್ಳೆ ರೆಸ್ಪಾನ್ಸ್ ಕೊಟ್ಟು, ಏನು ಮೊಬೈಲ್ ಯೂನಿಟ್ ಇದೆ, ಕಳೆದ 1.5 ವರ್ಷದಿಂದ ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದೆ. ಮೊಬೈಲ್ ಯೂನಿಟ್ನಲ್ಲಿ 4 ಬೆಡ್ ಇದೆ, ಫ್ರಿಡ್ಜ್ ಇದೆ, AC ಇದೆ. ಅನೇಕ ಕಡೆಗೆ ಅದು ಪ್ರತಿ ರವಿವಾರ ಸೋಮವಾರ ಸಿದ್ಧಾರೂಢ ಮಠದ ಮುಂದ್ಗಡೆಗೆ ಬೆಳಗ್ಗೆ 8ರಿಂದ ಮಧ್ಯಾಹ್ನ 3 ಗಂಟೆವರೆಗೆ ಇರ್ತದೆ. ಮಂಗಳವಾರ KCD ಸರ್ಕಲ್ಲು ಧಾರವಾಡ, ಬುಧವಾರ ಕುಸುಗಲ್ ರೋಡ್ ಕೇಶವಾಪುರ ಹುಬ್ಬಳ್ಳಿ, ಮತ್ತು ಗುರುವಾರ ಹುಬ್ಬಳ್ಳಿಯ ಸಾಯಿ ಮಂದಿರ ಏನಿದೆ ಅದರ ಹತ್ತಿರ ನಿಲ್ತದೆ. ಶುಕ್ರವಾರ ವಿದ್ಯಾನಗರ ಮತ್ತು ಶನಿವಾರ ನುಗ್ಗಿಕೇರಿ ಹನುಮಂತೇವ್ರ ಗುಡಿ. ಈ ರೀತಿ ಪ್ರತಿ ಬೆಳಗ್ಗೆ 8ರಿಂದ ಮಧ್ಯಾಹ್ನ 3 ಗಂಟೆ ತನಕ ನಾವು ಅಲ್ಲಿ ನಿಲ್ಲಿಸ್ತೀವಿ. ಮತ್ತು ಒಂದು ಏನು ಪಬ್ಲಿಕ್ಗೆ ಗೊತ್ತಾಗಬೇಕಂತ ಹೇಳಿ ಒಂದು ರೆಕಾರ್ಡೆಡ್ ರಕ್ತದಾನ ಮಾಡಿದರೆ ಏನು ಅನುಕೂಲ ಆಗುತ್ತೆ, ತಮಗೆ ಏನು ಫಾಯ್ದೆ ಇದೆ ಅಂಥೇಳಿ ಅದನ್ನು ನಾವು ಪೆನ್ ಡ್ರೈವ್ ಹಾಕಿ ಅನೌನ್ಸ್ ಮಾಡ್ತೀವಿ. ಅನೇಕ ಜನರ ಒಂದು ಏನಿದೆ, ಈಗಿನ ಒಂದು ಸಿಟಿ ಲೈಫ್ನಲ್ಲಿ ಸಮಯ ಇರುವುದಿಲ್ಲ ಬ್ಲಡ್ ಬ್ಯಾಂಕಿಗೆ ಬಂದು ಬ್ಲಡ್ ಕೊಡಬೇಕು ಎಂಬುದು. ಹೀಗಾಗಿ ಅನೇಕರು ಭಕ್ತರು ಸಿದ್ಧಾರೂಢ ಮಠ ಆಯಿತು, ನುಗ್ಗಿಕೇರಿ ಹನುಮಂತೇವ್ರ ಗುಡಿ ಆಯಿತು, ಅಲ್ಲಿ ಬಂದಾಗ ದರ್ಶನಕ್ಕೆ ಬಂದಾಗ ಒಂದು 5 ನಿಮಿಷ 10 ನಿಮಿಷ ಸಮಯ ತೆಗೆದುಕೊಂಡು ಆ ಒಂದು ಸಿದ್ಧಾರೂಢ ಮಠದ ಒಂದು ದರ್ಶನ ತೆಗೆದ ತಕ್ಷಣ ಸ್ವಾಮೀಜಿಗೆ, ಸಿದ್ಧಾರೂಢನ ಅಜ್ಜಿಗೆ ಒಂದು ನನ್ನ ಈ ರಕ್ತದ ಒಂದು ಸಮರ್ಪಣೆ ಅಂತ ಹೇಳಿ, ಮತ್ತು ನುಗ್ಗಿಕೇರಿ ಹನುಮಂತೇವ್ರ ಗುಡಿಯಲ್ಲಿ ಹಣಬಪ್ಪನಿಗೆ ನನ್ನ ಒಂದು ಸಮರ್ಪಣೆ, ಈ ರಕ್ತದ ಸಮರ್ಪಣೆ ಅಂಥೇಳಿ ಆ ಒಂದು ಮನೋಭಾವದಿಂದ ಅನೇಕರು ಈ ರಕ್ತದಾನವನ್ನು ಮಾಡ್ತಾ ಇದ್ದಾರೆ. ಕಳೆದ ವರ್ಷ ಬಹಳ ಒಳ್ಳೆ ರೆಸ್ಪಾನ್ಸ್ ಇದೆ. ರೀಸೆಂಟ್ಲಿ ನಾವೊಂದು ಪ್ರಾರಂಭ ಮಾಡಿದ್ದೀವಿ ರಕ್ತದೂತ ಸೇವಾ ಅಂಥೇಳಿ. ರಕ್ತದೂತ ಸೇವಾ ಅಂದರೆ ಮೊದಲು ಆಸ್ಪತ್ರೆಗಳಿಂದ ರೋಗಿಗಳ ಏನು ರಿಲೇಟಿವ್ ನಮ್ಮಲ್ಲಿ ಬಂದು ಬ್ಲಡ್ ತೆಗೆದುಕೊಂಡು ಹೋಗ್ಲಿಕ್ಕೆ ಬರ್ತಾಯಿದ್ರು. ಇವಾಗ ಆಸ್ಪತ್ರೆಯಿಂದ ನಮಗೆ ಬ್ಲಡ್ ಬೇಕಾದ ತಕ್ಷಣ ಇಮಿಡಿಯೇಟ್ ಆಸ್ಪತ್ರೆ ಸಿಬ್ಬಂದಿಗಳು ನಮ್ಗೆ ಫೋನ್ ಮಾಡ್ತಾರೆ. ನಮ್ಮ ರಕ್ತ ಕೇಂದ್ರದ ಸಿಬ್ಬಂದಿ ಅಲ್ಲಿ ಹೋಗಿ ರಕ್ತದ ಸ್ಯಾಂಪಲ್ ತೆಗೆದುಕೊಂಡು ಬಂದು ನಮ್ಮಲ್ಲಿ ಕ್ರಾಸ್ ಮ್ಯಾಚಿಂಗ್ ಮಾಡಿ ಮತ್ತೆ ಅವರಿಗೆ ನಾವು ತಲುಪಿಸೋ ಒಂದು ಹೊಸ ಒಂದು ಈಗಾಗಲೇ ಸುಮಾರು ಒಂದು 4-5 ಆಸ್ಪತ್ರೆಗೆ ಪ್ರಾರಂಭ ಮಾಡಿದ್ವಿ. ಎಲ್ಲ ಈ ಒಂದು ರಕ್ತದಾನಿಗಳಿಗೆ ನಮ್ಮ ರಾಷ್ಟ್ರೋತ್ಥಾನ ರಕ್ತ ಕೇಂದ್ರ ವತಿಯಿಂದ ಅನಂತ ಧನ್ಯವಾದಗಳು ಹೇಳಬಯಸ್ತಾ ಇದ್ದೀನಿ.